ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರೋದೇನೆಂದ್ರೆ ನೀಟ್ ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ, ನಾವು ನೀಟ್ ಆಪ್ಷನ್ ಎಂಟ್ರಿನ ಯಾವಾಗ ಮಾಡ್ತೀವಿ ಅಂತ. ಇವಾಗ ನಿಮ್ಗೆ ಯಾರಿಗೆ ಈ ರೀತಿ ಒಂದು ಡೌಟ್ ಇದೆ, ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಆಪ್ಷನ್ ಎಂಟ್ರಿ ಮಾಡ್ತೀವಿ ಅಂತ, ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಮತ್ತೆ ಯಾವಾಗ ಡೇಟ್ ಎಲ್ಲಾನು ಕೂಡ ಈ ಒಂದು ವಿಡಿಯೋ ಲೇಟೆಸ್ಟ್ ಏನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮಗೆ ನೆಕ್ಸ್ಟ್ ಇದೇ ರೀತಿ ಒಂದು ನೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ನೀಟ್ ಎಕ್ಸಾಮ್ ಅಲ್ಲಿ ನೀವು ಯಾರು ಕಮ್ಮಿ ಸ್ಕೋರ್ ಮಾಡಿದಿರಾ, ನಿಮ್ಗೆ ಆಗ್ಲೇ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗಿದೆ ನಿಮ್ಗೆ ಯಾವುದೇ ತರದ ಒಂದು ಕರ್ನಾಟಕದಲ್ಲಿ ಗೌರ್ಮೆಂಟ್ MBBS ಸೀಟ್ ಸಿಗಲ್ಲ ಅಂತ. ನಿಮ್ಗೆ ಎಷ್ಟೊಂದು ಜನರಿಗೆ ಪ್ರತಿ ವರ್ಷ 12 ಲಕ್ಷ ಕಟ್ಟಕ್ಕೆ ಮತ್ತೆ 22 ಲಕ್ಷ ಕಟ್ಟಕ್ಕೆ ತುಂಬಾ ಹೆವಿ ಬರ್ಡನ್ ಆಗ್ಬೋದು, ಸ್ವಲ್ಪ ಕಷ್ಟ ಆಗ್ಬೋದು. ಇದಕ್ಕೆ ಬೆಸ್ಟ್ ಆಲ್ಟರ್ನೇಟಿವ್ ಆಪ್ಷನ್ ಏನಂದ್ರೆ ಸ್ಟಡಿ ಅಬ್ರಾಡ್ MBBS. ಇಲ್ಲಿ ನೀವು ಅಬ್ರಾಡ್ ಅಲ್ಲಿ ಕಮ್ಮಿ ದುಡ್ಡಲ್ಲಿ ನೀವು MBBS ನ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಗೂಗಲ್ ಫಾರ್ಮ್ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನ ಫಿಲ್ ಅಪ್ ಮಾಡಿ ನಿಮ್ಗೆ ಕಾಲ್ ಬ್ಯಾಕ್ ಬರುತ್ತೆ. ಇಲ್ಲಿ ನಿಮ್ಗೆ ಆಫೀಸ್ ಬಂದ್ಬಿಟ್ಟು ಹಾಸನ್, ಬೆಳಗಾವಿ ಹಾಗೆ ಬೆಂಗಳೂರಲ್ಲಿ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಕೂಡ ವಿಸಿಟ್ ಮಾಡಬಹುದಾಗಿರುತ್ತೆ. ಗೂಗಲ್ ಫಾರ್ಮ್ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ಟಡಿ ಅಬ್ರಾಡ್ MBBS ನೋಡ್ತಾರೆ, ಫಿಲ್ ಅಪ್ ಮಾಡಿ. ಲಾಸ್ಟ್ ಇಯರ್ 150+ ಸ್ಟೂಡೆಂಟ್ಸ್ ನ ಸೆಂಡ್ ಮಾಡಿದೀವಿ. ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅದರಲ್ಲಿ ಸಿಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇವಾಗ ನೀವೆಲ್ಲರೂ ಕೂಡ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಕಾತ್ರದಿಂದ ವೆಯ್ಟ್ ಮಾಡ್ತಾ ಇರೋದು ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಮತ್ತೆ ನೀವು ಕರ್ನಾಟಕದಲ್ಲಿ ಏನಾದ್ರೂ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ನಡೆಸೋದು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ನೀವು ಕಣ್ಮುಂದೆ ಏನೊಂದು ವೆಬ್ಸೈಟ್ ನೋಡ್ತಾ ಇರಲ್ಲ, ಈ ಒಂದು ವೆಬ್ಸೈಟ್ ಅಲ್ಲೇ ಕರ್ನಾಟಕ ನೀಟ್ ಕೌನ್ಸಿಲಿಂಗ್ ನಡೆಯೋದು. ಓಕೆನಾ. ಇನ್ನೊಂದು ಕೌನ್ಸಿಲಿಂಗ್ ಇದೆ, ಅದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂತ ಬರುತ್ತೆ, MCC ಕೌನ್ಸಿಲಿಂಗ್. ಓಕೆನಾ. ಅದು ಏನಾಗುತ್ತೆ ಅಂದ್ರೆ MCC ಕೌನ್ಸಿಲಿಂಗ್ ಅವರು ನಿಮ್ಗೆ ಆಲ್ ಇಂಡಿಯಾ ಕೋಟಾ ಏನ್ ಸೀಟ್ಸ್ ಗಳಿರುತ್ತಲ್ಲ ಅದನ್ನ ಅವರು ನಿಮ್ಗೆ ಅಲಾಟ್ಮೆಂಟ್ ಮಾಡಿ ಕೊಡ್ತಾರೆ. ಅದನ್ನ KEA ಮಾಡಕ್ಕಾಗಲ್ಲ. ಓಕೆನಾ. ಅದು ನಿಮ್ಗೆ ಈ ಒಂದು ವೆಬ್ಸೈಟ್ ಅಲ್ಲಿ ನಡೆಯುತ್ತೆ. ಓಕೆನಾ. ಇವಾಗ ನೀವೆಲ್ಲರೂ ಕೂಡ ಇವಾಗ ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿ, MCC ಕೌನ್ಸಿಲಿಂಗ್ ಅವರು ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಶೆಡ್ಯೂಲ್ ಮತ್ತೆ ಒಂದು ಟೈಮ್ ಟೇಬಲ್ ನ ಬಿಡ್ತಾರೆ. ಇವಾಗ ನಾವು ಯಾವಾಗ ಕೌನ್ಸಿಲಿಂಗ್ ನ ಮಾಡ್ತಾ ಇದೀವಿ, ಮತ್ತೆ ಇವಾಗ ಸ್ಟೇಟ್ ಕೌನ್ಸಿಲಿಂಗ್ ಅವರು ನೀವು ಯಾವಾಗ ಕೌನ್ಸಿಲಿಂಗ್ ನ ನೀವು ಮಾಡಬೇಕು ಅನ್ನೋದು. ಓಕೆನಾ. ಫಸ್ಟ್ ಯಾವಾಗಲೂ ಕೂಡ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ನಮಗೆ ಬಂದ್ಬಿಟ್ಟು ಸ್ಟೇಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅವ್ರು ಏನೊಂದು ಶೆಡ್ಯೂಲ್ ಮತ್ತೆ ಟೈಮ್ ನ ಕೊಡ್ತಾರಲ್ಲ ಅದನ್ನ KEA ಫಾಲೋ ಮಾಡಬೇಕು. ಮತ್ತೆ ತಮಿಳುನಾಡು, ಕೇರಳ, ಅದರ್ ಸ್ಟೇಟ್ಸ್ ಅವರು ಕೂಡ ಅದನ್ನೇ ಫಾಲೋ ಮಾಡಬೇಕು. ಆ ಒಂದು ಟೈಮ್ ಡ್ಯೂರೇಷನ್ ಅಲ್ಲೇ KEA ಅವರು ಕೌನ್ಸಿಲಿಂಗ್ ನ ನಡೆಸಬೇಕಾಗುತ್ತೆ. ಓಕೆನಾ. ಇವಾಗ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಕಡೆಯಿಂದ ನಮಗೆ ಯಾವುದೇ ತರದ ಒಂದು ಟೈಮ್ ಟೇಬಲ್ ಆಗಿರಲಿ, ಶೆಡ್ಯೂಲ್ ಆಗಿರಲಿ ಇನ್ನೂ ಕೂಡ ಬಿಟ್ಟಿಲ್ಲ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಕೌನ್ಸಿಲಿಂಗ್ ಬಂದ್ಬಿಟ್ಟು ಈ ತಿಂಗಳು ಸ್ಟಾರ್ಟ್ ಆಗಲ್ಲ. ಓಕೆನಾ. ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂತ ಚಾನ್ಸ್ ಇರುತ್ತೆ. ಇದ್ರ ಬಗ್ಗೆ KEA ಅವರು ಅಫಿಷಿಯಲ್ ಆಗಿ ಅಪ್ಡೇಟ್ ನ ಮಾಡ್ತಾರೆ, ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ ಏನಾದ್ರು ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಬೇಕಾಗಿದೆ ಅಂದ್ರೆ ಮಾತ್ರ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ. ನಂತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಜಾಯ್ನ್ ಆಗಿ ಅಂದ್ರೆ ನೀವು ನಂತರ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಬಿಟ್ಟು ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ತಿಳಿಸಿ ಈ ಒಂದು ಟೈಮ್ನಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು ಅನ್ನೋದನ್ನ.